ಬೆಕ್ಕನ್ನು ದತ್ತು ಪಡೆಯೋದಕ್ಕೆ ವಿರೋಧ ವ್ಯಕ್ತಪಡಿಸಿರುವಂತಹ ಕಾರಣಕ್ಕಾಗಿ ವೈದ್ಯೆ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾಳೆ. ಬೆಕ್ಕು ದತ್ತುಗೆ ಅವರ ಮನೆಯವರು ವಿರೋಧವನ್ನು ಮಾಡ್ತಾರೆ. ಆ ಕಾರಣಕ್ಕಾಗಿಯೇ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಹೈದರಾಬಾದ್ನ ಅಲ್ವಾಲ್ನಲ್ಲಿರುವಂತಹ ವೈದ್ಯೆ ಆತ್ಮಹತ್ಯೆಗೆ ಶರಣಾಗಿರುವಂತಹ ದುರ್ದೈವಿ. ಸಾಕು ಬೆಕ್ಕನ್ನು ಸಾಕೋದಕ್ಕೆ 23 ವರ್ಷದ ವೈದ್ಯೆ ದತ್ತು ಪಡೆದುಕೊಳ್ತಾಳೆ. ಆ ಸಾಕು ಬೆಕ್ಕಿನಿಂದಾಗಿ ಕೌಟುಂಬಿಕ ಕಲಹಗಳು ಶುರುವಾಗ್ತವೆ. ವೈದ್ಯೆ ಇದೇ ಕಾರಣಕ್ಕಾಗಿ ಕೇವಲ ಬೆಕ್ಕು ಸಾಕುವಂತಹ ವಿಚಾರಕ್ಕಾಗಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾಳೆ. ಅವಳು ಏಜ್ ಎಷ್ಟು? ಬರೀ 23 ವರ್ಷ. ನೀವೇನು ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಮಹಿಳೆ 23 ವರ್ಷದ ವೈದ್ಯೆ ಟಿ ಪ್ರಿನ್ಸಿ ಅಂತ ಇವಳ ಹೆಸರು, ಅಲಿಯಾಸ್ ಶ್ರೇಷ್ಠ. MBBS ಮುಗಿಸಿದಾರ್ತ. MBBS ಮುಗಿಸಾದ ಮೇಲೆ ಈ ರೀತಿಯಾಗಿ ಒಂದು ಚಿಕ್ಕ ಕಾರಣಕ್ಕಾಗಿ, ಒಂದು ಬೆಕ್ಕಿನ ವಿಚಾರಕ್ಕಾಗಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾಳೆ. ಅವರ ಮನೆಯಲ್ಲಿ ಅವರ ತಾಯಿ ಮತ್ತು ಅವರ ಅಜ್ಜಿ ಇಬ್ಬರು ಇರ್ತಾರೆ. ಆ ಇಬ್ಬರೂ ಸಹ ಅದನ್ನು ವಿರೋಧವನ್ನು ಮಾಡ್ತಾರೆ. ಅದಾದಮೇಲೆ ಇಬ್ಬರು ಹೊರಗಡೆ ಹೋಗ್ತಾರೆ ಯಾವುದೋ ಕಾರಣಕ್ಕೆ, ಯಾವುದೋ ಕೆಲಸಕ್ಕೋಸ್ಕರ. ಆ ಸಂದರ್ಭದಲ್ಲಿ ಮನೆಯಲ್ಲಿರುವಂತಹ ಫ್ಯಾನಿಗೆ ನೇಣು ಬಿಗಿದುಕೊಂಡು ಸತ್ತೋಗ್ಬಿಟ್ಟಿದ್ದಾಳೆ. ಇದ್ರ ಬಗ್ಗೆ ಸ್ವತಃ ಅವರ ತಾಯಿಯೇ ದೂರನ್ನು ಕೊಟ್ಟಿದ್ದಾರೆ. ಸಾಕು ಬೆಕ್ಕಿಗಾಗಿ ವೈದ್ಯ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದು. ಈ ಪ್ರಿನ್ಸಿ ಇದಾರಲ್ಲ, ಈ ಯುವತಿ MBBS ಅನ್ನು ಮುಗಿಸಿ ಸ್ನಾತಕೋತ್ತರ ಪರೀಕ್ಷೆಯನ್ನು ಪ್ರವೇಶಕ್ಕಾಗಿ ಓದ್ತಾ ಇದ್ಲು. ತನ್ನ ತಾಯಿ ಕುಸುಮಲತಾ ಮತ್ತು ಅಜ್ಜಿಯೊಂದಿಗೆ ಈ ಹೈದರಾಬಾದ್ನಲ್ಲಿ ಈ ಪ್ರಿನ್ಸಿ ವಾಸವನ್ನು ಮಾಡ್ತಾ ಇರ್ತಾರೆ. ಕೆಲವು ವಾರಗಳ ಹಿಂದೆಯೇ ಆ ಮನೆಗೆ ಆ ಬೆಕ್ಕನ್ನು ತಗೊಂಡ್ಬಂದಿರ್ತಾಳೆ. ಅದಾದ ಮೇಲೆ ನಿರಂತರವಾಗಿ ಆ ಪ್ರಿನ್ಸಿಗೆ, ಅಂದರೆ ಈ ಯುವತಿಗೆ ಶೀತ ಮತ್ತು ಕೆಮ್ಮಿನಿಂದ ತೊಂದರೆ ಆಗ್ತಾ ಇರುತ್ತೆ. ಆ ಪ್ರಿನ್ಸಿಯವರ ಆರೋಗ್ಯದ ಕಾರಣಕ್ಕಾಗಿ ಅವರ ಕುಟುಂಬಸ್ಥರು, ಆ ಕುಟುಂಬದ ಸದಸ್ಯರು ಕಳವಳವನ್ನು ವ್ಯಕ್ತಪಡಿಸ್ತಾರೆ. ಬೆಕ್ಕನ್ನು ಸಾಕೋ ಸಲುವಾಗಿ ವಿರೋಧವನ್ನು ಮಾಡ್ತಾರೆ ಅವರ ಮನೆಯಲ್ಲಿ. ಆಗಾಗ್ಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಗಳ ಆಗ್ತಾ ಇರುತ್ತೆ. ಮೊನ್ನೆ ಸಂಜೆ ಈ ಪ್ರಿನ್ಸಿ ತಾಯಿ ಮತ್ತು ಅಜ್ಜಿ ಇಬ್ಬರು ಸಹ ಕೆಲಸದ ನಿಮಿತ್ತ ಹೊರಗಡೆ ಹೋಗಿರ್ತಾರೆ. ಕುಟುಂಬದೊಂದಿಗೆ ಪದೇ ಪದೇ ಜಗಳ ಆಡ್ತಾ ಇರುವಂತಹ ವೈದ್ಯ ಪ್ರಿನ್ಸಿ ಅವರಿಬ್ಬರು ಹೊರಗಡೆ ಹೋದಂತಹ ಸಂದರ್ಭದಲ್ಲಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾಳೆ. ಮನೆಯಲ್ಲಿ ಒಬ್ಬಂಟಿಯಾಗಿರುವಂತಹ ಸಂದರ್ಭದಲ್ಲಿ ಫ್ಯಾನ್ಗೆ ನೇಣನ್ನು ಬಿಕ್ಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದು. ತನ್ನ ಕೋಣೆಯಲ್ಲೇ ಫ್ಯಾನಿಗೆ ನೇಣನ್ನು ಬಿಗಿದಿರುವಂತಹ ಸ್ಥಿತಿಯಲ್ಲಿ ಆ ವೈದ್ಯ ಪ್ರಿನ್ಸಿ ಶವ ಪತ್ತೆ ಆಗುತ್ತೆ. ಕುಟುಂಬಸ್ಥರು ಮನೆಗೆ ಬಂದಂತಹ ಸಂದರ್ಭದಲ್ಲಿ ಪ್ರಿನ್ಸಿ ನೇಣು ಬಿಗಿದಿರುವಂತಹ ಸ್ಥಿತಿಯನ್ನು ಕಂಡು ಒಂದು ರೀತಿಯಲ್ಲಿ ಶಾಕ್ಗೆ ಒಳಗಾಗ್ತಾರೆ. ಅದಾದ ಮೇಲೆ ಘಟನೆಯ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡುವಂತಹ ಕೆಲಸವನ್ನು ಮಾಡ್ತಾರೆ. ಅಕ್ಕದ ಪಕ್ಕದ ಮನೆಯವರು ಸಹ ಪೊಲೀಸರಿಂದ ಸಂಪೂರ್ಣವಾದಂತಹ ವಿವರವನ್ನು ಕೊಡುವಂಥದ್ದು. ಅದಾದಮೇಲೆ ಪೊಲೀಸರು ಬಂದು ಪರಿಶೀಲನೆಯನ್ನು ಮಾಡಿ ಶವವನ್ನು ಮರಣೋತ್ತರ ಪರೀಕ್ಷೆಗಾಗಿ ರವಾನೆಯನ್ನು ಮಾಡಿದ್ದಾರೆ. ಅದಾದ ಮೇಲೆ ತಾಯಿಯೂ ಸಹ ದೂರನ್ನು ನೀಡಿದ್ದಾರೆ. ತಾಯಿಯ ದೂರಿನ ಆಧಾರವಾಗಿ ಇಟ್ಕೊಂಡು ಅನುಮಾನಾಸ್ಪದ ಸಾವು ಅನ್ನುವಂತಹ ಕೇಸನ್ನು ದಾಖಲು ಮಾಡಿಕೊಂಡಿದ್ದಾರೆ. ಈಗ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.